ಎಲ್ಲ ಸಹಕಾರ ಫ್ರೆಂಡ್ಸ್ ಭಾಳ ಇದ್ರು. ಆದರೂ ಒಂದು ಸ್ವಲ್ಪ ಎಲ್ಲ ಎಷ್ಟು ಬುದ್ಧಿವಂತಿದ್ನೋ ಅಷ್ಟು ಹಠವಾದಿ ನಾವು. ಇತ್ತೀಚೆಗೆ ಬೇರೆ ಏನೇ ಇರಲಪ್ಪ ಅದಾಗಲಿ, ನೀನು ಇದನ್ನು ರಾಜಕೀಯ ಬಿಟ್ಟು ದುಡಿಮೆ ಮಾಡ್ಕೊಂಡು ಆರಾಮಾಗಿರು ಅಂತಂದು ಎಷ್ಟು ಹೇಳಿದ್ರು ನಿಮಗೆ ಗೊತ್ತಿಲ್ಲ ಬಿಡ್ರಿ ಅಂತ ಅದನ್ನ ಆಟ ಮಾಡೋಣ. ಕೆಲವೊಂದು ಅಂಗಡಿ ವಿಚಾರಕ್ಕೆ ನಾನು ಕರೆಸಿ ಅಂಗಡಿ ಬಿಟ್ಟು ಬಿಡ್ರಿ, ಬೇರೆದು ಉದ್ಯೋಗ ಮಾಡಿರಿ. ಅದು ಅಂಗಡಿ ಒಳಗೆ ಅವ್ರ ಬಾಡಿಗೆ ಕೊಟ್ಟವ್ರು 40-50 ಲಕ್ಷ ರೂಪಾಯಿ ಇನ್ನೂ ಸಾಮಾನು ಇದೆ. ನಾವು ಬಾಗಿಲು ಹೊಡೋದು ಅಂಗಡಿ ಮಾಡೋದು ಇದನ್ನು ಮಾಡೋದು ಪಾಡಲ್ಲ ಅಂತ ಹಿರಿಯರು ಶ್ಯಾಮ್ನವ್ರ ಯಜಮಾನ್ರು ನಮ್ಮ ಮನೆಗೆ ಬಂದು, ನೀನು ಹಿರಿಯರು ಸೋದ್ರ ಮಾವಾಗಿ ನೀನು ಏನಾರ ಮಾಡು ಬಗೆಹರಿಸಿ ಅಂದರು. ಬೇಡ ಕಣ ಚಂದ್ರು, ಯಾಕೆ ಹಿಂಗೆ ಮಾಡ್ತೀಯ ಅಂದರು. ನಮಗೆ ಬಾಡಿಗೆ ಕೊಟ್ಟಿಲ್ಲ ಅಂದರು. ನಾನೇ ಆಗಲಿಯಪ್ಪ ಅದೇನು ಒಂದು ಬಾಡಿಗೆ ಅದು ನೀನು ಸಾಮಾನು ಇರೋವರೆಗೂ ಬಿಡಾಕ್ ಬಿಡ್ರಿ, ಬಾಡಿಗೆ ನಾನು ಕೊಡ್ತಾನಂತ ನಾನು 6 ಲಕ್ಷ ಕೊಟ್ಟೆ. ಅದೇನು ಉಗಾದಿ ಹಬ್ಬ ಬಂತು ಅನ್ನೋದು ಅದೇನು ದಿವಸ ಚಾಲು ಮಾಡ್ತಾನೆ ಅಂದೆ. ಅವರು ಬಾಡಿಗೆ ಕೊಟ್ಟವ್ರು ಇನ್ನೂ 40-50 ಲಕ್ಷ ರೂಪಾಯಿ ಸಾಮಾನು ಇದೆ, ಕೊಡೋಕೆ ಬರ್ತೈತಿ, ಇಲ್ಲ ಹರಾಜಾರ ಮಾಡಕ್ಕೆ ಬರ್ತೈತಿ ಅಂತ ಎಷ್ಟು ಹೇಳಿದ್ರು. ಇಲ್ಲ ಮಾವ ಮಾಡ್ತಾನೆ ಉಗಾದಿ ಮಾಡ್ತಾನೆ, ಇದು ಚಿಟ್ಟೆ ನಾರಪ್ಪನ ತೇರಾಗಿಂದು ಮಾಡ್ತಾನೆ, ಹಿಂಗೆ ಮಾಡ್ಕೊಂತ ಸುಳ್ಳು ಬಂದು ಎಷ್ಟು ಸರಿ ಹೇಳೋದು ಅಂತ ಸುಮ್ಮನೆ ಅವ್ರು ಅಂಗಡಿ ಮಾಡಿದ್ರು. ವರ್ಷ ಇದು ಸ್ಯಾನಿಟರಿ, ಕಬ್ಬಿಣ, ಸಿಮೆಂಟ್ ಎಲ್ಲ ದೊಡ್ಡ ಪ್ರಮಾಣದ ಅಂಗಡಿ ಮಾಡಿದ್ರು. ಏನು ಅದು ಒಳಗಿನ ಇದನ್ನ ಲಾಸ್ ಆಗಿ ಸ್ವಲ್ಪ ಇದು ಮಾಡ್ಕೊಂತ ಮಕ್ಕಳು ಭಾಳ ನಂದ್ಕೊಂತ ಬಂದರು. ಅವ್ರ ಹಿರಿಯರಾದ ಅವ್ರ ಯಜಮಾನ್ರು ಬೇರೆ ಇದ್ರು, ಅವ್ರ ತಂದೆಯರು ಮದುವೆ ನಾನು ಮಾಡ್ತಾನಪ್ಪ ಅವ್ನು ಮಾಡಿರಿದ್ರೆ ಯಾವರಿದ್ರು ನೋಡ್ರಿ ಅಂತ ನಮ್ಗೆ ಹೇಳಿದ್ರು. ನಾವು ಹೇಳ್ತಾ ಇದ್ದೀವಿ ಬಿಡು, ಅವ್ರು ನಮ್ಮ ಮಕ್ಕಳು ನಾವು ಮಾಡ್ತಾ ಅವ್ರು ಯಾಕೆ ಮಾಡ್ತಾರಂತ ಸ್ವಲ್ಪ ಅವ್ರ ಅಪ್ಪರ ಮೇಲೂ ಆಟವಾದ್ವಿ. ಹಿಂಗೆ ಅವ್ರು ಬೇರೆ ಅದಾರ, ಅವ್ರು ಚಿಕ್ಕ ಮಗಂತೆಲ್ಲ ಅದಾರೆ ಚಿಕ್ಕ ಮಗಂತೆಲ್ಲ ನನಗೆ ಸಾಕಷ್ಟು ಹೇಳಿದ್ರು, ಮದುವೆ ಮಾಡ್ಬಿಡೋಣ ಅವ್ನು ಹಿಂಗೆ ಮಾಡ್ಕೊಂತ ಹೋಗ್ತಾನೆ, ಚಂದ್ರಶೇಖರ್ ಮಕ್ಕಳು ನಾನ್ ಮಾಡ್ತಾನೆ ನೋಡ್ರಿ ಹೊರಗಡೆಗೆ ಅಂತ. ಮತ್ತೆ ಈಗ ಒಂದು 8 ಸ್ಥಳಗೂ ಫೋನ್ ಮಾಡಿದ್ರು. ನಾವು ಒಂದೆರಡು ವಿಚಾರ ಮಾಡ್ಕೊಂತ ಇದ್ವಿ. ಇದು ಒಳಗಿಂದ ಏನಾಗೈತ ಗೊತ್ತಿಲ್ಲ ಸರ್, ಅವ್ರಿಗೆ ಗೊತ್ತು. ಬೆಳಗ್ಗೆ ನಮಗೆ ರಾತ್ರಿನೂ ಗೊತ್ತಾಗಲ್ಲ, ಬೆಳಗ್ಗೆ 6 ಗಂಟೆಗೆ ನನಗೆ ಗೊತ್ತಾಗಿದ್ದು. ಅವ್ರ ಮಕ್ಕಳು ಮಗ ಸುಧಾರ್ಸ್ಕೊಂಡಾನೆ, ಒಂದಿಷ್ಟು ಮಗಳು ಇನ್ನೂ 50% ಹೇಳ್ತಾ ಇದ್ದಾರೆ. ಅವ್ರೇನೋ ಸೂಸೈಡ್ ಮಾಡ್ಕೊಂಡಾರ ಅಂದ್ರು. ನಾವು ಇಲ್ಲ ಏನೋ ನೇಣು ಹಾಕ್ಯಂದಾರ ಏನೋ ಅಂತ ಅಂದ್ರು. ನನಗೆ ಅದು ಪೂರ ಆಯ್ತು ಗೊತ್ತಿಲ್ಲ. ನಮ್ಮ ಹುಡುಗ ಅಲ್ಲಿದ್ದ, ಅವನಿಗೆ ಹೇಳಿದ ಹೆಂಗದಾರಪ್ಪ ಅಂದೆ. ಮಗ ಪರವಲ್ಲ, ಅವಳದಿನ್ನೂ ಕಷ್ಟ ಇದೆ ಅನ್ನೋ ಮಾತು ಹೇಳಿದ್ರು. ಸರ್ ಅವ್ರ ವೈಯಕ್ತಿಕ ವಿಚಾರ ನಾವ್ ಹೆಂಗ್ ಹೇಳೋಣ ಸರ್, ವೈಯಕ್ತಿಕ ವಿಚಾರ ನಾವ್ ಹೆಂಗ್ ಹೇಳೋಣ? ಮನುಷ್ಯ ಈಗ ಒಳ್ಳೇದ್ ಕೆಟ್ಟದ್ದು ಮಾತಾಡೋದು. ನನ್ನ ಮನುಷ್ಯನೇ ನನ್ನ ವೈಯಕ್ತಿಕ ವಿಚಾರಗಳು ಹೆಂಗ್ ಗೊತ್ತಾಕವ? ನಿಮಗ್ ಗೊತ್ತಾಕವ? ಆಗಿದೆ ಸರ್, ಏನು ಉಳ್ದೇ ಇಲ್ಲ, ಎಲ್ಲ ಬೂದಿಯಾಗಿ ಹೋಗ್ಬಿಟ್ಟದಾನೆ. ಇನ್ನೇನು ಉಳ್ದೈತಿ? ಏನು ಉಳ್ದಿಲ್ಲ. ತೋಟ ಅವ್ರದೇ ಇದು, ತೋಟ ಅವ್ರದೇ. ಸಾಮಾನು ಇತ್ತು ಸರ್, ಇತ್ತು. ಏನು ಅವನು ಸಾಲ ಸ್ವಲ್ಪ ಇದ್ರು ಕೊಡ್ತಾನೋ, ಇವತ್ತಿನವರೆಗೆ ಕೂಲಿ ಮಾಡಿ ಇವತ್ತು ಬೇಕಾದಂಗೆ ಲೈಫ್ನ ಜೀವನ ಮಾಡ್ತಾರೆ. ಅದಲ್ಲ, ಆದ್ರೂ ಅವನಿಗೆ ಬಲ ತಮ್ಮರು ತಂದೆಯರು ಕೊಡೋರಿದ್ರು ಹಠವಾದಿ ಜಾಸ್ತಿ. ನಾನು ಯಾರ ಮುಂದೆ ಬಗ್ಬೇಕು, ಯಾರ ಮುಂದೆ ಆಗ್ಬೋದು, ಬರೀ ಇದೇ ಹಠ ಚಟ ಅನ್ನೋ ಮೇಲೆ ಹೋದ. ಬ್ಯಾಡ್ ಕಣೋ ಹಾಕಿದ ತಾತ ಹೇಳ್ತೈತಿ, ಅದೇನು ನೋಡಿ ಮಾಡೋಣ ಅಂದ್ರೆ ನಮ್ಮ ಮಕ್ಳು ನಮ್ಮ ಇದು ಮಾಡೋದು ಗೊತ್ತಿಲ್ಲ ಅಂತ ಅನ್ನೋದು. ಅವ್ನ ಕೊಟ್ಟಾಗ ಏನಪ್ಪ ಅಂದ್ರೆ 8 ದಿವಸದೊಳಗೆ ಪಾಪ ಅವ್ರ ತಂದೆಯರು ಯಾವಾರ ಇದ್ರು ಹೇಳಪ್ಪ ಅಂತಂದು ಹಿಂಗೆ ಹೇಳಿದ್ರು. ನಾವು ನೋಡಾಕ ಕಚ್ಚಿದ್ವಿ, ನೋಡ್ತಾ ಇದ್ವಿ. ಏನು ಇದು ಕೆಟ್ಟ ಅವನ ಹಣೆ ಬರೋಣ ಏನೋ, ಅದೇನು ಉಪಯೋಗ ಆಗ್ಲಿಲ್ಲ. ಎಷ್ಟ ಒಳ್ಳೇದು ಮಾಡ್ಕೊಂತ ಬಂದ, ಆದ್ರೆ ಏನ್ ಎಲ್ಲ ಅದೇ ಮಾಡಿದ್ ಒಳಗೆ ಹುಣ್ಸೆಹಣ್ಣು ತೊಳೆದಂಗೆ ಮಾಡ್ಕೊಂಡು ಹೋಗ್ಬಿಟ್ಟ. ಅಷ್ಟು ಮಕ್ಕಳು ಮಾಡ್ಕೊಂಡಿದ್ ನೋಡಿ ಆಮೇಲೆ ಅವ್ರ ಮಗ ಅವ್ನ ಮನೆಗೆ ಎಲ್ ಸರ್, ಅವ್ನ ಸಿಟಿಯಾಗ ಅದಾನೆ. ಪಕ್ಕದ ಶ್ಯಾಮ್ನವ್ರ ಆಂಜನೇಯ ಪೂಜಾರಿ ಮನೆ ಪಕ್ಕಕ್ಕಿದೆ. ಅವ್ನ್ ಫೋನ್ ಮಾಡಿದಾನೆ, ಅಣ್ಣ ಮಕ್ಕಳು ಚೆನ್ನಾಗಿ ಇದು ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡಿದ್ದಾರೆ, ಒಂದ್ ಸ್ವಲ್ಪ ಇದನ್ ಮಾಡ್ಕೊಂಬಿಟ್ಟಿದ್ರು, ಆರಾಮದಾರೆ, ಜಲ್ದಿ ಬಾರಣ ಆಸ್ಪತ್ರೆಗೆ. ಮತ್ತೊಂದ್ಸರಿ ಕೇಳಿದಾನೆ, ಹೆಂಗ್ ಅದಾರ ಅವ್ನು ಸಾಬಾಕಾಗಿಲ್ಲ. ಒಂದಿಷ್ಟು ಒಬ್ರು ಮಗಳ ಭಾಳ ಸೀರಿಯಸ್ ಅಂದ್ಬಿಟ್ಟು ಅವ್ರು ಬದುಕ್ತಾರ ಇಲ್ಲ ಅಂತಂದು ಬಂದ್ ಮಾಡ್ಕೊಂಡ್ನೋ ಹೆಂಗ್ ಮಾಡ್ಕೊಂಡ್ನೋ ದೇವ್ರಿಗೆ ಗೊತ್ತಾರ. ಒಳಗಡೆ ನಮ್ಗೆ ಹೆಂಗ್ ಗೊತ್ತಾಗೋದಲ್ಲ. ಅವ್ರ ಇಲ್ ಮೇಲೆ ನಾನು ಯಾಕೆ ಇರ್ಬೇಕು ಅಂತ ಮಾಡ್ಕೊಂಡ್ನೋ ಏನೋ ಭಗವಂತಗೆ ಗೊತ್ತು. ಆ ವಿಚಾರ ಗೊತ್ತಿಲ್ಲ. ಇಲ್ಲಿ ಬಿಸ್ಲೇರಿಯಲ್ಲಿ ತೋಟದಲ್ಲಿ ಯಾರೋ ಸ್ವತಃ ಸುಟ್ಕೊಂಡು ಕಾರ್ ಒಳಗೆ ಸತ್ತಿರೋದಾಗಿ ಕಂಡು ಬರ್ತಾ ಇದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ನಮ್ಮ ಅಧಿಕಾರಿಗಳು ಬಂದು ಅಟೆಂಡ್ ಮಾಡಿದ್ದಾರೆ. ಆಮೇಲೆ ನಾವೆಲ್ಲ ಕೂಡ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ ಇವರು ಚಂದ್ರಶೇಖರ್ ಅಂತ ಹೇಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಎಕ್ಸ್ ಕಾರ್ಪೊರೇಟರ್ ಕೂಡ ಇದ್ದಾರೆ. ಅವರು ಇದುವರೆಗೆ ನಮಗೆ ತಿಳಿದು ಬಂದ ಮಾಹಿತಿಯ ಪ್ರಕಾರ ಇನ್ನೂ ನಮಗೆ ಕಂಪ್ಲೇಂಟ್ ಕೊಡಬೇಕಾಗಿದೆ.
ಅವರು ಬಂದು ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ವೆರಿಫೈ ಮಾಡಿದ್ಮೇಲೆ ಗೊತ್ತಾಗ್ತದೆ. ಇನ್ನು ಅಲ್ಲಿ ಕೂಡ ವಿದ್ಯಾನಗರದಲ್ಲಿ ವಿಚಾರಣೆ ಮಾಡಿದಾಗ ಏನೋ ಅವ್ರ ಮಕ್ಕಳು ರಾತ್ರಿ ಇವರಿಗೆ ಫೋನ್ ಮಾಡಿದ್ರಂತೆ, ನಿಮ್ಮ ಹತ್ರ ಮಾತಾಡಬೇಕು ಅರ್ಜೆಂಟು ಬನ್ನಿ ಅಂತ ಹೇಳಿ. ಇವರು ಬರ್ತೀನಿ ಇರಿ ಅಂತ ಹೇಳಿದಾಗ ನಮ್ಮ ತಂದೆ ಯಾವಾಗಲೂ ಹಿಂಗೆ ಮಾಡ್ತಾರೆ, ಬಂದಿಲ್ಲ ಅಂಥೇಳಿ ಮನನೊಂದು ಅವರಿಬ್ಬರು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಅದಾದ ನಂತರ ಇಮಿಡಿಯೇಟ್ ಆಗಿ ಅವ್ರ ಮನೆಯಲ್ಲಿದ್ದವರೆಲ್ಲ SSMಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಅವರಿಬ್ಬರು ಈಗ ಅಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಸಂಬಂಧಿಕರು ಬಂದು ದೂರನ್ನ ಕೊಡಬೇಕು. ಕೊಟ್ಟಾದ ನಂತರ ನಾವು ಅದನ್ನು ದೂರನ್ನು ದಾಖಲು ಮಾಡ್ತೇವೆ. ಅದಲ್ಲದೆ ಈಗಾಗಲೇ ನಾವು ವಿಶೇಷ FSL ತಂಡ ನಮ್ಮ ರೀಜನಲ್ FSL ಏನಿದೆ ಅಲ್ಲಿಂದ ಕೂಡ ಕರೆಸ್ತಾ ಇದ್ದೀವಿ. ಸ್ಥಳ ಪರಿಶೀಲನೆಗೆ ಸೋಕೋ ಆಫೀಸರ್ಸು ಕೂಡ ಬಂದಿದ್ದಾರೆ. ಪ್ರಕರಣವನ್ನು ತೆಗೆದುಕೊಂಡು ಯಾವ ಕಾರಣದಿಂದ ಹೀಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ತನಿಖೆಯನ್ನು ಮಾಡ್ತೇವೆ. ನಮಗೆ ನೋಡ್ತಾ ಇದ್ರೆ, ನೀವು ಕೂಡ ನೋಡ್ತಾ ಇದ್ದೀರಾ, ಅಲ್ಲಿ ಸ್ಮ್ಯಾಶಸ್ ಅಷ್ಟೇ ಆ ಥರ ಕಾಣಿಸ್ತಾ ಇದೆ. ಮೋಸ್ಟ್ ಪ್ರಾಬಬಲಿ ಅದು ಹಿಂದೆನೇ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ. ಬಟ್ ಸೋಕೋದವರು ಬಂದು ಪರಿಶೀಲನೆ ಮಾಡಿ ಅಲ್ಲಿ ಏನು ಬೋನ್ಸಾ ರಿಮೈನಿಂಗ್ ಏನು ಸಿಗ್ತದೆ ಅದನ್ನು ತೆಗೆದುಕೊಂಡು ಫರ್ದರ್ ನಾವು ವಿಜ್ಞಾನಕ್ಕೆ ಕಳಿಸಿದಾಗ ನೆಕ್ಸ್ಟ್ ಲ್ಯಾಬ್ಗೆ ಕಳಿಸ್ಬಿಟ್ಟು ಫರ್ದರ್ ನಾವು ತನಿಖೆಯನ್ನು ಮಾಡಬೇಕಾಗ್ತದೆ. ಒಳಗಡೆ ಟೈರ್ನ ಅವಶೇಷಗಳನ್ನು ಸಿಕ್ಕಿದೆ. ಹೊರಗಡೆ ಕೂಡ ಅದು ಕೂಡ ಎಲ್ಲ ಬರ್ನ್ ಆಗಿದೆ. ಬಟ್ ಅದು ಆಲ್ಟೋ ಕಾರ್ದಾಗ್ಲಿ ಅದು ಮತ್ತೆ ಏನೇನು ಮೆಟಲ್ ಇದೆ ಅದು ಎಲ್ಲ ಉಳಿದಿದೆ. ಫಸ್ಟ್ ನಾವೀಗ ಅವರು ಸೋಕೋ ಆಫೀಸರ್ಸು ಮತ್ತೆ ಫೋರೆನ್ಸಿಕ್ ಲ್ಯಾಬ್ ಅವರು ಬರಲಿ, ಅವ್ರ ಎಕ್ಸ್ಪರ್ಟ್ಸು ಅದರಿಂದ ನಮಗೆ ಕಲೆಕ್ಟ್ ಮಾಡಿಕೊಟ್ಟಾಗ ಅಷ್ಟೇ ನಮಗೆ ಎಕ್ಸಾಕ್ಟ್ ಆಗಿ ಅಲ್ಲಿ ಏನೇನು ಉಳಿದಿದೆ ಏನಿದೆ ಅಂತ ಹೇಳಿ ಗೊತ್ತಾಗ್ತದೆ. ಅದ್ರ ಮೇಲೆ ನಾವು ಮುಂದಿನ ತನಿಖೆಯನ್ನು ಫರ್ದರ್ ಆಗಿ ನಾವು ಮಾಡ್ತೇವೆ. ಮೇಲ್ನೋಟಕ್ಕೆ ಆತ್ಮಹತ್ಯೆ ಇದು ಹಾಗೆ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ತನಿಖೆಯ ನಂತರ ನಿಮ್ಗೆ ಏನಂತ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇವೆ. ಮಕ್ಕಳು ಕಂಡೀಷನ್ ಮಗಳದು ಸ್ವಲ್ಪ ಕ್ರಿಟಿಕಲ್ ಇದೆ ಹೇಳ್ತಾರೆ, ಮಗ ಬೆಟರ್ ಇದ್ದಾರೆ ಹೇಳ್ತಾ ಇದ್ದಾರೆ. ಹೌದು, ಅವರು ಹ್ಯಾಂಗಿಂಗ್ ಮನೆಯಲ್ಲೇ ಸೀಲಿಂಗ್ ಫ್ಯಾನ್ಗೆ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಅಲ್ಲೇ ಇದ್ರೆ ಅವ್ರ ತಾಯಿ ಇಮಿಡಿಯೇಟ್ ಆಗಿ ಅವ್ರ ತಾಯಿಗೂ ಕೂಡ ಕರೆದ್ರಂತೆ, 3 ಜನ ಮಾಡ್ಕೊಳ್ಳೋಣ, ತಂದೆ ಸರಿಯಾಗಿ ಮನೆಗೆ ಬರಲ್ಲ, ಇದೇ ತರ ಸಮಸ್ಯೆಗಳು ಆಗ್ತಾ ಇದಾವೆ ಅಂತ ಹೇಳಿ. ಅವ್ರು ಹಂಗೆಲ್ಲ ಮಾಡಬಾರ್ದು, ಎಲ್ಲ ಸರಿ ಆಗ್ತದೆ ಅಂತ ಸಮಾಧಾನ ಮಾಡಿ ನಾನು ಕೆಳಗಿಂದ ಮೇಲ್ ಬರೋಷ್ಟೊಳಗೆ ಅವರು ಆ ಥರ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರ ತಾಯಿಯವರು ಇಮಿಡಿಯೇಟ್ ಆಗಿ ಅವ್ರನ್ನ ಶಿಫ್ಟ್ ಮಾಡಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಅದರಿಂದ ಇಬ್ಬರು ಕೂಡ ಈಗ ಬದುಕಿದ್ದಾರೆ. ಬಟ್ ಈಗ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಕೂಡ ಈಗಾಗಲೇ ಮಾತಾಡಿದ್ದೇವೆ. ಇಬ್ಬರು ಮಕ್ಕಳು ಮೇಜರ್. ಹೌದು, ಒಬ್ರು 22 ವರ್ಷ ಮಗಳು, 24 ವರ್ಷ ಮಗ ಇದ್ದಾರೆ. ಮೇಡಮ್ ಈಗ ಅವರು ಫೋನ್ ಮಾಡಿ ಯಾರು ಹೇಳ್ತಾರೆ ಮೇಡಮ್ ಇವರಿಗೆ ಮಕ್ಕಳು ಈ ರೀತಿ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಯಾವ ಮಾಹಿತಿ ಕೊಟ್ಟಿರೋದು? ಯಾರೋ ಅವ್ರ ಸಂಬಂಧಿಕರು ಇವ್ರಿಗೆ ಹೇಳಿದ್ದಾರೆ ಅಂತ ಹೇಳಿ ನಮಗೆ ತಿಳಿದು ಬಂದಿದೆ. ಥ್ಯಾಂಕ್ ಯು.